ಕೆಲಸಕ್ಕೆ ಬಾರದ ಎಲೆಕ್ಟ್ರಿಕಲ್ ಬಸ್ ಬಿಎಂಟಿಸಿ ಬಳಸಿ ಬಿಟ್ಟ ಗುಜರಿ ಬಸ್ಗಳೇ ಈ ಭಾಗದ ಜನರಿಗೆ ಗತಿಯಾಗಿವೆ. ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಎಂಟಿಸಿಗೆ ಒದಗಿಸುತ್ತಿರುವ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ವ್ಯಾಪ್ತಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಗುಜರಿ ಬಸ್ ನೀಡುತ್ತದೆ. ಕಂಡಲ್ಲಿ ಈ ಬಸ್ಗಳು ಕೆಟ್ಟು ನಿಲ್ತಿವೆ. ಜೊತೆಗೆ ಜನರ ಜೀವನ ಕೂಡ ವಾಹನ ಸಾರಿಗೆ ಒಂದು ಇಲಾಖೆಯಲ್ಲಿ ಏನಾಗ್ತಿದೆ ಅಸ್ತವ್ಯಸ್ತ ಕಾಣ್ತಿದೆ ಅನ್ಬೋದು. ವಾಕರ ಸಂಸ್ಥೆ ಉತ್ಸಾಹ ತೋರಿಸಿದ್ರೂ ಕೂಡ ಆ ಕಡೆ ಭಾಗದ ಜನರಿಗೆ ಸರ್ಕಾರ ಕೂಡ ಸ್ಪಂದಿಸ್ತಿಲ್ಲ. ಇನ್ನು ವಾಯು ಮಾಲಿನ್ಯ ಕಡಿಮೆ ಮಾಡುವ ಎಲೆಕ್ಟ್ರಾನಿಕ್ ಬಸ್ಗಳು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆಯಾ ಅಂತಕ್ಕಂಥದ್ದು ಉತ್ತರ ಕರ್ನಾಟಕ ವ್ಯಾಪ್ತಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಗುಜರಿ ಬಸ್ ನೀಡಿ ಮಲತಾಯಿ ಧೋರಣೆಯನ್ನ ಕಾಣಿಸ್ತದೆ. ಜೊತೆಗೆ ಎಷ್ಟೋ ಅಪಘಾತಗಳು ಆ ಭಾಗದಲ್ಲಿ ಸಾವಿನಲ್ಲಿ ಅಂತ್ಯವಾಗ್ತಿವೆ. ಕೇಂದ್ರ ಸರ್ಕಾರದ ಫೇಮ್ 2 ಯೋಜನೆಯ ಹಾಗೂ ರಾಜ್ಯ ಸರ್ಕಾರದ 190 ಕೋಟಿ ರೂಪಾಯಿ ಅನುದಾನದಲ್ಲಿ ಬಿಎಂಟಿಸಿಗೆ ವಿವಿಧ ಹಂತಗಳಲ್ಲಿ 290 ಎಲೆಕ್ಟ್ರಾನಿಕ್ ಬಸ್ ಅನ್ನ ಒದಗಿಸಲಾಗುತ್ತದೆ. ಹೌದು, ಉತ್ತರ ಕರ್ನಾಟಕ ಇತ್ತೀಚೆಗೆ ಶರವೇಗದಲ್ಲಿ ಬೆಳೀತಿದೆ ಅಂತ ಗೊತ್ತು. ಅದರಲ್ಲೂ ಬೆಳಗಾವಿ ಹುಬ್ಬಳ್ಳಿಯ ಒಂದು ಏನು ಹೈವೇ ಇದೆಯೋ ಅಥವಾ ದಾರಿ ಇದೆಯೋ ಅಲ್ಲಿ ಹೋಗ್ತಿರ್ತಕ್ಕಂಥ ಚಿಗರಿ ಬಸ್ಗಳಲ್ಲಿ ಸಾಕಷ್ಟು ಏನಾಗ್ತಿದೆ ಅಂತಂದ್ರೆ ಅವಘಡಗಳು ಸಂಭವಿಸ್ತಿದೆ. ಇನ್ನು ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ನಾವು ಆ ಕಡೆ ಭಾಗದ ಜನರು ಏನ್ ಅನ್ಕೋತಾರೆ ಅಂದ್ರೆ ಹೊಸ ಬಸ್ ಅನ್ನು ನಮಗೋಸ್ಕರ ಬಿಟ್ಟಿದ್ದಾರೆ ಈ ಭಾಗದ ಜನರಿಗೆ. ಅದು ಚಿಗರಿ ಬಸ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಬಸ್ ಆಗಿರ್ಬೋದು. ಜೊತೆಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಬಿಎಂಟಿಸಿ ಬಸ್ ಅನ್ನ ಬಳಸಿ ಬಿಟ್ಟ ಗುಜರಿಗಳು ಏನಾಗ್ತಿವೆ ಆ ಭಾಗದ ಜನರಿಗೆ ಹೋಗ್ತಿವೆ. ಆದ್ರೆ ಇಲ್ಲಿ ಬಿಎಂಟಿಸಿ ಬಸ್ಗಳು ಬಳಸಿ ಯೂಸ್ ಆದ ಮೇಲೆ ಅವು ಗುಜರಿಗೆ ಹೋಗುವ ಒಂದು ಹಂತದಲ್ಲಿರುವಾಗ ಆ ಕಡೆ ಅವುಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಿಡ್ತಿದ್ದಾರೆ. ಜೊತೆಗೆ ಇಲೆಕ್ಟ್ರಾನಿಕ್ ಬಸ್ಗಳನ್ನ ಬಿಎಂಟಿಸಿಗೆ ಒದಗಿಸುತ್ತಿರುವ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಏನಕ್ಕೆ ಒದಗಿಸ್ತಿಲ್ಲ ಅನ್ನೋದೇ. ಆ ಕಡೆ ಭಾಗದ ಜನರು ಕೂಡ ಏನ್ ಮಾಡ್ತಿದ್ದಾರೆ, ಹೆಚ್ಚಾಗಿ ಆ ಒಂದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಒಂದು ಮಾದರಿಯಲ್ಲಿ ಸಾಕಷ್ಟು ವಾಹನ ಸಂಚಾರರು ಸಾಕಷ್ಟು ಇರೋದ್ರಿಂದ ಅಲ್ಲಿಗೂ ಕೂಡ ಎಲೆಕ್ಟ್ರಿಕಲ್ ಬಸ್ ಬಿಡಿ, ಅದು ಉತ್ತಮ ಗುಣಮಟ್ಟದ ಬಸ್ ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಲ್ಲಿ ಬಸ್ಗಳು ಕೆಟ್ಟು ನಿಂತಿರುವುದು, ಅದು ವಾಹನ ಅಪಘಾತಕ್ಕೂ ಕೂಡ ಈಡಾಗ್ತಿದೆ ಅಂತಕ್ಕಂಥದ್ದು. ಯಾವಾಗ ಬಸ್ ಸ್ಟಾರ್ಟ್ ಇರುತ್ತೋ, ಯಾವಾಗ ಕೆಡತ್ತೋ, ಮಧ್ಯದಲ್ಲಿ ಕೆಡತ್ತೋ, ಸ್ಟಾರ್ಟಿಂಗ್ ಅಲ್ಲೇ ಕೆಡತ್ತೋ ಅನ್ನೋದು ಅಲ್ಲಿ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತಂದಿರೋ ಬಸ್ ಅಲ್ವಲ್ಲ, ಅದು ಗುಜರಿಗೆ ಬಿಟ್ಟಿರ್ತಕ್ಕಂಥ ಬಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ಬಿಟ್ಟದ್ರಿಂದ ಬಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಯಾವಾಗ ಎಲ್ಲಿ ಕೆಟ್ಟ ನಿಲ್ಲತ್ತೋ ಅನ್ನೋದೇ ಗೊತ್ತಾಗ್ತಿಲ್ಲ. ಜೊತೆಗೆ ವಾಕರ ಸಾರಿಗೆ ಸಂಸ್ಥೆಯವರು ಅಂದ್ರೆ ಆ ಕಡೆ ಭಾಗದ ಜನರು ಉತ್ಸಾಹ ತೋರಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಹಿಂದೆಟನ ಆಗ್ತಿದ್ಯಾ ಒಂದು ಭಾಗದ ಜನರಿಗೆ ಏನ್ ಮಾಡೋದಕ್ಕೆ ಅಂತಂದ್ರೆ ರಸ್ತೆ ವ್ಯವಸ್ಥೆ ಚೆನ್ನಾಗಿ ಇದ್ರೂ ಕೂಡ ಬಸ್ಸಿನ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಲಿಮಿಟೆಡ್ ಇದೆಯಾ ಆ ಕಡೆ ಅಂತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕ ವ್ಯಾಪ್ತಿಯ ಒಂದು ಭಾಗದ ಜನರಿಗೆ ಮಲತಾಯಿ ಧೋರಣೆ ಆಗ್ತಿದೆಯಾ ಎಲ್ಲೊಂದ್ ಕಡೆ. ಈ ಬಸ್ಸು ಎಲೆಕ್ಟ್ರಿಕಲ್ ಬಸ್ ಅಂತಕ್ಕಂಥದ್ದು ಬರೀ ಬೆಂಗಳೂರಿನ ಜನತೆಗೆ ಸೀಮಿತ ಆಗ್ತಾ ಇದೆಯಾ ಅಂತಕ್ಕಂಥದ್ದು. ಬೆಂಗಳೂರನ್ನ ಬಿಟ್ರೆ ನೆಕ್ಸ್ಟ್ ವಾಣಿಜ್ಯ ನಗರಿ ಅಂತ ಹೆಸರುವಾಸ ಇರುವ ಹುಬ್ಬಳ್ಳಿಯಲ್ಲಿ ಚಿಗರಿ ಬಸ್ ಇದೆ. ಆದ್ರೆ ಈ ಸಕಾಲಕ್ಕೆ ಆ ಯೋಜನೆಗಳು ಅಂದ್ರೆ ಸಾರಿಗೆ ಯೋಜನೆಗಳು ಏನಾಗ್ತಿಲ್ಲ ಅಂತಂದ್ರೆ ಲಭ್ಯವಾಗ್ತಿಲ್ಲ. ಬಸ್ ಎಲ್ಲಿ ಬೇಕಾದಲ್ಲಿ ಕೆಟ್ಟ ನಿಲ್ತದೆ. ಜೊತೆಗೆ ಯಾವಾಗ ಬೇಕಾದ್ರೂ ಆಕ್ಸಿಡೆಂಟ್ ಆಗ್ತದೆ ಆ ಭಾಗದ ಜನರಿಗೆ. ಎಷ್ಟೋ ಒಂದು ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಿದೀವಿ. ಸಾಕಷ್ಟು ಒಂದು ಹುಬ್ಬಳ್ಳಿ ಧಾರವಾಡ ವ್ಯವಸ್ಥೆಯಲ್ಲಿ ಚಿಗರಿ ಬಸ್ ಅನ್ನ ನೋಡಿದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಆಕ್ಸಿಡೆಂಟ್ಗಳು ತುಂಬಾ ಆಗ್ತದೆ. ಬಸ್ ಅಲ್ಲಲ್ಲಿ ಕೆಟ್ಟ ನಿಂತಿರ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇಲ್ಲಿ ಯೂಸ್ ಮಾಡಿ ಬಿಟ್ಟಿರ್ತಕ್ಕಂಥ ಬಸ್ ಅನ್ನ ಆ ಕಡೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಳಿಸ್ತಿದ್ದಾರೆ ಅನ್ನೋದು. ಎಲ್ಲೋ ಒಂದ್ ಕಡೆ ಮಲತಾಯಿ ಧೋರಣೆ ಆ ಭಾಗದ ಜನರಿಗೆ ಆಗ್ತಿದೆ. ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಏನಾಗಿರುತ್ತೆ ಅಂದ್ರೆ ವಾಕರ ಸಾರಿಗೆ ಸಂಸ್ಥೆಗೆ ಅನುದಾನ ಬಿಡುಗಡೆ ಆಗಿರುತ್ತೆ. ಆದ್ರೆ ಅದು ಯಾವುದು ಕೂಡ ಆ ಭಾಗದ ಜನರಿಗೆ ತಲುಪ್ತಿಲ್ಲ. ಒಂದು ಕಡೆ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ರೈತರ ಒಂದು ಪರಿಸ್ಥಿತಿ ಆಗಿರ್ಬೋದು. ಒಂದ್ ಕಡೆ ನೋಡ್ತಾ ಹೋದ್ರೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ಕಡೆ ಜನ ಇದ್ದಾರೆ ಅಂತ ಗೊತ್ತಿದೆ. ಆದ್ರೆ ಇತ್ತೀಚೆಗೆ ಬಂದಿರುವ ವರದಿಗಳ ಪ್ರಕಾರ ನಾವು ನೋಡ್ತಾ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತೆ ಬೆಳಗಾವಿ ಒಂದು ರಸ್ತೆಗಳೇನಾಗಿದೆ ಅಂದ್ರೆ ತುಂಬಾ ಸುರಕ್ಷಿತವಾಗಿವೆ. ಬಟ್ ಅಲ್ಲಿ ಬಸ್ ಅನ್ನ ಏನ್ ಮಾಡ್ತಿಲ್ಲ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಬಸ್ ಅನ್ನ ಬಿಡ್ತಿಲ್ಲ ಅನ್ನೋದು ಅಲ್ಲಿಯ ಒಂದು ಕಂಪ್ಲೇಂಟ್ ಆಗಿದೆ. ಅಷ್ಟು ಬೇಗ ಉತ್ತರ ಕರ್ನಾಟಕದ ಜನರಿಗೂ ಕೂಡ ಇಲೆಕ್ಟ್ರಿಕಲ್ ಬಸ್ ಲಭ್ಯವಾಗ್ಲಿ ಅಂತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ವಾಹನ ಸಂಚಾರ ಕೂಡ ಇತ್ತೀಚೆಗೆ ದಟ್ಟವಾಗ್ತಿದೆ. ಜನಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಿದೆ ಆ ಭಾಗದ ಒಂದು ಜನರಲ್ಲಿ. ಎಲ್ಲ ಒಂದ್ ಕಡೆ ಉದ್ಯೋಗಸ್ಥರಿಗೆ ಅಥವಾ ಡೈಲಿ ವಾಹನ ಸಂಚಾರಕ್ಕೆ ತೊಂದರೆಯನ್ನ ಉಂಟು ಮಾಡಬಾರ್ದು. ಚೆನ್ನಾಗಿರ್ತಕ್ಕಂಥ ಬಸ್ ಬಿಟ್ರೆ ಅದು ಸರ್ಕಾರಕ್ಕೂ ಒಳ್ಳೆಯದು ಅಂತಕ್ಕಂಥ ಒಂದು ಹೇಳಿಕೆ ಜನರಲ್ಲೂ ಕೂಡ ಇದೆ. ಆ ಭಾಗದ ಒಂದು ರಸ್ತೆಯನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ. ರಸ್ತೆ ಇಷ್ಟು ಚೆನ್ನಾಗಿರುವಾಗ ಏನಾಗ್ತಿಲ್ಲ ಅಂತಂದ್ರೆ ಬಸ್ ಅನ್ನ ಯಾಕೆ ಬಿಡ್ತಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತಿದೆ. ಜೊತೆಗೆ ಯಾಕೆ ಆಕ್ಸಿಡೆಂಟ್ ಕೂಡ ಆಗ್ತಿದೆ, ಇಂತ ಚೆನ್ನಾಗಿ ಬಸ್ ಇದ್ರು ಅಂತಕ್ಕಂಥದ್ದು ಕಾಯ್ದು ನೋಡೋಣ. ಬಿಎಂಟಿಸಿ ಡಿಪಾರ್ಟ್ಮೆಂಟ್ ಯಾವ ತರನಾಗಿ ಆ ಭಾಗದ ಜನರಿಗೆ ಸುರಕ್ಷಿತವಾಗಿರತಕ್ಕಂಥ ಅದು ಉತ್ತಮ ಗುಣಮಟ್ಟದ ಬಸ್ಗಳನ್ನ ಒದಗಿಸುತ್ತದೆ. ಎಸ್ಪೆಷಲಿ ಇಲೆಕ್ಟ್ರಿಕಲ್ ಬಸ್ ಅಂತ ಕೂಡ ಹೇಳಬಹುದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.